ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಒಂದಲ್ರಿ, ಹಾಗಾಗಿ ಇವತ್ತು ಸಾನಿಯಾಗ ದರ್ಗಾ ಕರ್ಕೊಂಡು ಹೋಗ್ಬೇಕಂತಂದೇಳಿ ಇವತ್ತೆಲ್ಲ ಪಟಪಟ ಅಂತೇಳಿ ಕೆಲಸ ಮುಗಿಸ್ಕೊಂಡಿರಿ. ಈ ಮನ್ಯಾಗ ಚೀರ ಹಚ್ಚಾತೀನಿ ರೀ ನಾನು. ಅವಾಗ ದವಾಖಾನೆ ಹತ್ರ ಬಂದ ತಕ್ಷಣ ಹೋಗ್ಬೇಕಂತ ಹೇಳಿದ್ರೆ ಅವಾಗಿನ್ನೂ ಆರಾಮಿದ್ದಿದ್ದಿಲ್ಲಲ್ರಿ. ಹಾಗಾಗಿ ಇವತ್ತು ಗುರುವಾರ ಐತಿ, ಇವತ್ತು ಹೋಗ್ರನ್ನ ಅಂತಂದು ಹೇಳಿದೆ. ಅವಾಗ ಒಂದು ಅಜ್ಜರಿಗೆ ಸ್ನಾನ ಮಾಡಿಸಿ ಮತ್ತು ತಮ್ಮನ ಸ್ನಾನ ಮಾಡಿಸಿ ನಮ್ಮ ಮನೆಯವ್ರು ಮಾಡಿದ್ರು. ಆಮೇಲೆ ನಾನು ಮಾಡಿದೆ. ಇವಾಗ ಮನೆಯಾಗ ದೀಪ ಹಚ್ಚಿ ಈಗ ಬೈರಿಗೆ ಹೋಗ್ತಿರಬೇಕು. ಆಮೇಲೆ ಅಲ್ಲಿ ಇದರಿ ಸೈಪತೇಶ ದರ್ಗಕ್ಕೆ ಹೋಗ್ಬೇಕು ರೀ. ನಮ್ಮ ಮನೆಯವ್ರು ಆಟೋದವ್ರಿಗೆ ಫೋನ್ ಹಚ್ಚಾರೇನ್ರಿ. ಅವ್ರು ಬರೋದ್ರೊಳಗೆ ಲಘುನ ಚಿರಾಕ್ ಹಾಸ್ತೇನೆ ರೀ. ಚಿರಾಕ್ ದರ್ಗಕ್ಕೆ ಎಲ್ಲ ಹೋಗಿ ಬರ್ತೀವಿ ಸಾನಿನ ಕರ್ಕೊಂಡು. ಇವತ್ತು ನೋಡ್ರಿಪ್ಪ ಎಲ್ಲ ದರ್ಗಕ್ಕೂ ಹೋಗಿ ಬಂದಿವ್ರಿ ನಾವು. ಆಮೇಲೆ ಈಗ ಇವತ್ತು ಗುರುವಾರ ಅಲ್ರಿ, ಸಂತಿಗೊಂದು ಹೋಗ್ಬೇಕು, ಸಂತಿ ಮಾಡ್ಕೊಂಡ್ಬರ್ಬೇಕು. ಸಂತಿ ಅಂತ ಹೇಳಿದ್ರೆ ಕಾಯಿಪಲ್ಯ ಸ್ವಲ್ಪ ಐತಿ. ಹೋದ್ವಾರ ನಮ್ಮ ಮಾಮೂರೆಲ್ಲ ತೊಗೊಂಬಂದಿದ್ದು, ಇನ್ನೂ ಕಾಯಿಪಲ್ಯ ಎಲ್ಲ ಹಂಗೈತ್ರಿ. ಆದ್ರೆ ಇನ್ನೂ ಸ್ವಲ್ಪ ಉಳ್ಳಾಗಡ್ಡೆ ತೊಗೊಂಬರ್ಬೇಕು. ಆಮೇಲೆ ಸಾನಿಯಾಗ ರೀ ಸೊಪ್ಪು ಏನಾದರೂ ಹಿಂಗೆ ಕಿರಿಕ್ಸಲಿ, ಮೆಂತ್ಯ ಸೊಪ್ಪು, ಪಾಲಕ್ ಇವನ್ನೆಲ್ಲ ತೊಗೊಂಬರ್ಬೇಕು ರೀ. ಹಾಗಾಗಿ ಈಗ ತೊಗೊಂಬರಕ್ಕೆ ಹೊಂಟೀವಿ ನೋಡ್ರಿ. ನಾನು ನಮ್ಮ ಮನೆಯವ್ರ ಆಮೇಲೆ ಫ್ರೂಟ್ ಒಂದು ಕಿವಿ ಹಣ್ಣು ಆಮೇಲೆ ಡ್ರ್ಯಾಗನ್ ಫ್ರೂಟು ಹಚ್ಚಾರನ್ನ ನೋಡಿ ಒಂದಿಷ್ಟು ತೊಗೊಂಬರ್ಬೇಕು ರೀ. ಅದಷ್ಟು ತೊಗೊಂಡು ಬರ್ತೀವಿ ರೀ ಲಗುನ. ಮಸ್ತ್ ಕಾಣ್ತ ಹಂಗಾಗಿದೆ. ಹೆಂಗಿರ್ಬೇಕಲ್ಲ ರಜ್ಜೆ ಮಸ್ತ್ ಕಾಣ್ತೈತಿ. ಆನಂದ ಏನು ಪರಮಾನಂದ ಮತ್ತು ಓಡಾಡತ್ತ ನಂಗೆ ಅಲ್ಲಿಕ ಸುಮ್ ಕುಂದ್ರ. ಇದು ಯಾವ್ದು ರಜೆ ಆಗೈತಲ್ಲ ಅವಾಗಂತ ಒಟ್ಟೆ ಅವನು ಕಾಲು ಅಲ್ಲಿ ನಿಂದ್ರಾತಿಲ್ಲ ಅವನು. ಇದು ಮನೆ ಕಟ್ಟಾತಾರಲ್ಲ, ಹಿಂಗಾಗಿ ಏನು ಮಾಡತ್ತಾರ ಅವ್ರೆ, ಮಣ್ಣು ಅಂತಂದೆಲ್ಲ ಹಾಕತ್ತಾರೆ. ಹಂಗೆ ನೋಡ ಮನೆ ಕಟ್ಟೋದು ಮುಗಿ ಮಟ್ಟ ಆಯ್ತಲ್ಲ, ರಜ್ಜ ಮಣ್ಣ. ಇದು ಎರೆಮಣ್ಣಲ್ರಿ, ನೀರು ಬೀಳೋದ್ರಾಗಂದ್ರೆ ಇದು ಹಾಕತ್ತದ ಜರೆ ಹಾಕ್ಬಿಡೋ ಕಾಲೆಲ್ಲ. ಈಗ ಜೈರಾಂದ, ನಜ್ಮಾಂದ, ಹಸ್ರಿನಂದ ಅವೆಲ್ಲ ಆಗತ್ತೈತಿ ಮಾರ್ಕೆಟಿಂಗಿಗೆ. ನಾವೀಗ ಹೊಂಟವಲ್ಲ, ಏನೇನೋ ಕೆಲಸ ಮಾಡಾಕತ್ತಾರೆ, ಒಟ್ಟು ಚಂದ ಮಾಡಾಕತ್ತಾರೆ. ಏನು ಮಾಡಾಕತ್ತಾರೆ ಅಂದ್ರೆ ಗೊತ್ತಾಗ್ಬೋದು, ಅವ್ರು ಚಂದ ಮಾಡಾಕತ್ತಾರೆ. ಅದು ಇದು ಮಾಡಾಕತ್ತಾರೆ. ಕಾಂಕ್ರೀಟ್ ಇದು. ಇದು ಹೆಂಗೆ ಗೊತ್ತಾನೆ, ಈಗ ಈ ಕಾಲೇಜ್ ಸಂಬಂಧನೇ ಎಷ್ಟು ದೊಡ್ಡ ರೋಡ್ ಆಗಿದ್ದು ಈಗ. ಅಂದ್ರೆ ಮಕ್ಕಳಿಗೆ ಹೋಗೋಕೆ ಬರೋಕ್ಕೆಲ್ಲ ಚಲೋ ಆಗಲ್ಲ ಅಂಥೇಳಿ ರೋಡ್ ಮೀಟರ್ ಆಮೇಲೆ ಲೈಟಿಂಗ್ ಗಿಂಟಿಗೆಲ್ಲ ಮಾಡ್ಸಾರೆ. ಹಂಗಂತ 10 ರೂಪಾಯಿ ಬಂದು ಜವಾರನ ಇದು ಅಷ್ಟ ಹೋಗೋದು 1 ಅವರ್ಗೆ ಗಡ್ಡಿ. ಅದಾವ ಮತ್ತು ಆಪ್ಷನ್ಸ್ ಈಗ ಬೇರೆ ಏನಿಲ್ಲ. ಹಂಗೆ ಬೇರೆ ಕಡೆ ಉಳ್ಳಾಗಡ್ಡಿ ಅದಾವು, ಆದ್ರೆ ಭಾಳ ತುಟ್ಟಿ ಅದಾವು. ಶೇಂಗಾ ತೊಗೋಬೇಕಿಲ್ಲ ನೀನು. ಶೇಂಗಾ ಕಡ್ಡಿ ಅದಾವು ನೋಡ್ರಿ. ಮಳೆಗಾಲ ಹೋಗೋ ನಾವೀಗ ಬಾಳೆಹಣ್ಣು ತೊಗೊಳಂಗಿಲ್ಲ. ಗದ್ದಲ ಮಾತ್ರ ಭಾಳ ನೋಡ್ರಿ ಇವತ್ತು. ಇವೇನು ಹೆಂಗಂತಾವು? ಹೆಂಗಂತಾವು? 15 ಎರಡು ಅಂತ ಪುದೀನ ಎಲ್ಲ ಏನು ಬೇಡ ಅಷ್ಟೇ ಎಷ್ಟೋ ಬೇಕಾ? ಇದನ್ನ ಇಲ್ಲಿ ತೊಗೊಂಡಿಲ್ಲ ಐತ್ರಿ ಅಲ್ಲಿ ಐತಲ್ಲ ಅಲ್ರಿ ತುಟ್ಟಿ ಐತದ. ಅವು ಬರಂಗಿಲ್ಲ, ನಾವು ತಗೋಬೇಕು. ತೊಗೊಂಬಿಡೆ ಇಲ್ಲ ಡ್ರ್ಯಾಗನ್ ಫ್ರೂಟ್. ಅದಿರ್ತಾವ ಕ್ರಾಸ್ ಒಳಗೆ. ನಾಲ್ಕತ್ತ ಸಂಜೆ ಮುಂದೆ ಹೋಗಿ ತೊಗೊಂಬರಂತ ಅದೆಲ್ಲ ಸಿಗ್ತಾವು. ಕಿವಿ ಹಣ್ಣು ಇವೆಲ್ಲ ಸಿಗ್ತಾವು. ನಾಲ್ಕಂತ ಹೋಗ್ಬೇಕು. ನೆನಪು ಮಾಡ್ಕೊ ಮತ್ತೆ ಏನಾರ ಬೇಕನ. ಇದನ್ನ ನೋಡಕತ್ತೇನೆ ಕಿರಿಕ್ಸಲ್ ಸೊಪ್ಪು ಎಲ್ಲಿ ಹಚ್ಚಲಿ. ಮೆಂತ್ಯ ಚಕ್ಕೈತಿ. ಇವಾಗ ಟೈಮ್ 9 ಗಂಟೆ ಬಂದತ್ರಿಪ್ಪ. ಬಿಸಿ ರೊಟ್ಟಿ ಮಾಡಿದೆ. ಅನ್ನ ಮಾಡ್ಬೇಕ್ರಿ. ಇನ್ನು ಬಿಸಿದು ಮಾಡಿದೆ ಅಂತೇಳಿ ನಾನು ಇನ್ನೂ ಅನ್ನಕ್ಕೆ ಇಟ್ಟಿಲ್ಲ.
ಇವು ಉಳ್ಳಾಗಡ್ಡಿ ಟಮಾಟಿ ಹಣ್ಣು ಆಮೇಲೆ ಕೊತ್ತಂಬರಿ ಹೆಚ್ಚಿಟ್ಕೊಂತೀನಿ. ಯಾಕಂತ ಹೇಳಿದ್ರೆ ನಿನ್ನೆ ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿದ್ರಲ್ರಿ, ಆ ಚಿಕನ್ ಮಾಡಲೇ ಇಲ್ಲರಿ. ನಾನು ನಿನ್ನೆ ಅರ್ಶಿ ಬಿರಿಯಾನಿ ಕೊಟ್ಟು ಕಳ್ಸೋದ್ರೊಳಗಂದ್ರೆ ಅವ್ರು ಅದನ್ನ ಊಟ ಮಾಡಿಬಿಟ್ರು ಹುಡುಗರು. ಹಾಗಾಗಿ ಮತ್ತು ನಾಳೆ ಮಾಡಿದ್ರೆ ಅದು ಬಿಡು ಅಂತಂದು ಹೇಳಿ ಮಾಡಲಿಲ್ಲ. ನಾನು ಈಗ ಮಾಡತ್ತೀನಿ ರೀ, ಸ್ವಲ್ಪ ಮಾಡತ್ತೀನಿ ರೀ ಈಗ. ಆಮೇಲೆ ಮತ್ತೆ ಅಕ್ಕಿ ಬಿಸೋದು ಏನು ಕೇಳ್ತಾವ್ರಿ ಅವು ಮತ್ತೆ ಮಾಡ್ಕೊಡೋಕೆ ಬರ್ತೈತಿ. ಈಗ ರಾತ್ರಿ ಊಟಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಾಡತ್ತೀನಿ. ಅಕ್ಕಿ ಒಟ್ಟು ಇದೇನು ಅದು ಕೊಬ್ಬರಿ ಅದನ್ನೆಲ್ಲ ಹಾಕಿ ಸೇರೋಗತ್ತೆ ಮಾಡ್ತೀನಿ ಅಂತ ಒಲ್ಲ ಅಂತಂದು ಹೇಳಿದ್ದಾರೆ. ಇದು ಸ್ವಲ್ಪ ಖಾರ ಹಾಕಿ ಉಳ್ಳಾಗಡ್ಡೆ ಟೊಮೆಟೊ ಅಷ್ಟು ಹಾಕಿ ಮಾಡಿಬಿಡು ಮಮ್ಮಿ ಗ್ರೇವಿ ಗತ್ತೆ ಅಂತ ಅದನ್ನ ಆಯ್ತು ತಗೋ ಅಂತಂದು ಹೇಳಿ ಮಾಡೀನಿ. ಒಂದು 4 ಉಳ್ಳಾಗಡ್ಡೆ ಹೆಚ್ಚಿಕೊಂಡೀನಿ ರೀ. ಇವು ಫ್ರೈ ಆಯ್ತು ಅಂದ್ರೆ ಎಣ್ಣೆ ಒಳಗೆ ಒಂದು ಉಳ್ಳಾಗಡ್ಡೆ ಆಗೋಷ್ಟು ಇಷ್ಟ ಆಗ್ಬಿಡ್ತಾವೆ ಇವು. ಅಂದ್ರೆ ಚಲೋ ಹೊತ್ನಾಗ ಫ್ರೈ ಮಾಡ್ಕೋಬೇಕ್ರಿ ಇವನ್ನ. ಇದೇನು ಕರ್ಕರ್ ಅನ್ಬಾರ್ದ್ರಿ. ಆಗ ಎಣ್ಣೆ ಒಳಗೆ ಹಾಕಿ ಕೈ ಕುಳಿಗೆ ಮಟನ್ ಏನು ಹಾಕ್ಬಾರ್ದು. ಇದು ಪೂರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ಇದು ಪಲ್ಯದೊಳಗೆ ಕರ್ಕರ್ ಅನ್ನಂಗಿಲ್ಲ ರೀ. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರದು ಟೀ ಕಾಫಿ ನಾಷ್ಟ ಎಲ್ಲ ಆಯ್ತು ಅಂತ ಅನ್ಕೋತೀನಿ. ಒಟ್ಟು ನಾನು ನಮ್ಮದು ನಾಷ್ಟ ಆತ್ರಿಪ ಉಪ್ಪಿಟ್ಟು ಮಾಡಿದ್ದೆ ನಾನು. ಎಲ್ಲರೂ ಉಪ್ಪಿಟ್ಟು ತಿಂದ್ರೆ ಆಮೇಲೆ ಇವತ್ತು ಶುಕ್ರವಾರ ಒಂದು. ಸೊ ಹಾಗಾಗಿ ಲಗು ಎಲ್ಲ ಕೆಲಸ ಮುಗಿಸ್ಕೊಳತ್ತೀನಿ. ಇಲ್ಲಿ ನೋಡ್ರಿ ಈಗ ಬಾಂಡೆ ಅದಾವು. ಇಲ್ಲಿ ಒಳಗಿಂದೆಲ್ಲ ಕ್ಲೀನ್ ಮಾಡಿದಾರೆ. ನಾನೀಗ ಅಡುಗೆನೂ ಆಯ್ತು, ಎಲ್ಲ ಕಸ ಹೊಡೆದು ಸ್ವಚ್ಛ ನೆಲ ಪಲ್ಯ ಎಲ್ಲ ಒರೆಸಿದೆ. ಯಾಕಂದ್ರೆ ಇವತ್ತು ಶುಕ್ರವಾರ ಎಲ್ಲ ಹಾಗಾಗಿ ನಮಾಜ್ ಮಾಡ್ಬೇಕಂತಂದು ಹೇಳಿ ಲಗು ಇಷ್ಟು ಬಾಂಡೆ ತಿಕ್ಕಿ ಸ್ನಾನ ಮಾಡಿ ನಮಾಜ್ ಮಾಡ್ಕೊತೀರಿ. ನಮಾಜ್ ಮಾಡ್ಕೊಂಡು ಆಮೇಲೆ ಈಗ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕ್ರಿ. ಮಾರ್ಕೆಟಿಗೆ ಯಾಕೆ ಹೋಗ್ಬೇಕಪ್ಪ ಅಂತಂದು ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಾಯ್ತೈತ್ರಿ, ಮನೆಯೊಳಗೆ ಎಂಗೇಜ್ಮೆಂಟ್ ಐತಿ ಅಂತಂದು ಹೇಳಿ. ನಮ್ಮ ಸಾನ್ಯ ಏನೋ ಆರಾಮ ಇರೋಕ್ಕಿಂತ ಮುಂಚೆಗನ 1 ತಿಂಗಳು ಮುಂಚೆನೇ ಹೇಳಿದ್ಲು, ಹಾಗೇನಾದ್ರೆ ಆರಿ ಪಾಪಂದು ಎಂಗೇಜ್ಮೆಂಟ್ ಇತ್ತಂದ್ರೆ ನನಗೆ ಡ್ರೆಸ್ ಕೊಡಿಸ್ಬೇಕು ನೋಡಿ ಮಮ್ಮಿ ಅಂತಂದು ಹೇಳಿ ಅಂತಂದು ಹೇಳ್ಕೊತ ಬಂದಿದ್ವಿ ನಾವು. ಆಗಿನ ಟೈಮ್ನಾಗ ನೋಡೋಣ ಅಂತ ತಗೋ ಅಂತಂದು ಹೇಳಿ. ಹಂಗೆ ಮತ್ತು ಈಗ ಅವಾಗ ತೊಗೊಂಬರ್ಬೇಕಂದ್ರೆ ನಮ್ಮ ಸಾನ್ಯಾಗ ಒಂದು ಹಿಂಗಾಗ್ಬಿಡ್ತು. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಅದಕ್ಕೆ ಅವ್ರ ಪಪ್ಪ ಏನಾದರೂ ಪಾಪ ನನ್ನ ಮಗಳು ಅವಾಗನ ಕೇಳಿದ್ಲಕ್ಕಿ. ಸೊ ಹಂಗಾಗಿ ಈಗ ಆಕಿನ ಆರಾಮಾಗೈತಿ. ಮತ್ತು ಆಕಿ ಕೊಡ್ಸ್ಕೊಂಬರನ್ ಬಾ ಅಂತಂದು ಅಂದ್ರಿ. ಮತ್ತು ಈಗ ಆಕಿ ಕೊಡ್ಸಿದ್ನಂದ್ರೆ ಮತ್ತು ಸಣ್ಣಕ್ಕೆ ಸುಮ್ಮನೆ ಇರ್ತಾಳೇನ್ರಿ, ಆಕಿಗೆ ಒಂದು ಕೊಡ್ಸ್ಕೊಂಬರನ್ ಬಾ ಅಂತಂದು ಹೇಳಿ ಇವತ್ತು ಅವ್ರ ಪಪ್ಪ ಮಾರ್ಕೆಟ್ ಕರ್ಕೊಂಡು ಹೊಂಟಾರಿ. ಏನು ಮಕ್ಳಿಗೇನ ಹೆಚ್ಚಿಂದೇನಲ್ಲ, ಮಕ್ಳು ಖುಷಿಯಾಗಿದ್ರೆ ನಾವು ಖುಷಿಯಾಗಿದ್ದಂಗೆ ಹೋಗೊಂಬರ್ರಿ ಮಾರ್ಕೆಟಿಗೆ ಅಂತಂತ ಹೇಳಿ ನಾನು ಹೋಲ್ಬಿಡ್ರಪ್ಪ. ಮತ್ತು ಮದುವೆಗಿದ್ದು ಮುಂದೆ ತೊಗೊಂಡ್ರತ್ತೆ, ಎಂಗೇಜ್ಮೆಂಟಿಗೆ ಏನು ತೊಗೊಳೋದು ಬೇಡ, ಸುಮ್ಮನೆ ಮನ್ಯಾರ ಖರ್ಚಿನ ಮೇಲೆ ಖರ್ಚಾಗೈತೆ, ಏನು ಮಾಡ್ತೀರ ಅಂದ್ರೆ ಹೋಲ್ಬಿಡು. ಪಾಪ ಹುಡುಗರು ಅವಾಗನ ಕೇಳಿದ್ರು ಅವರು ಮುಂಚೆಗನ, ಅವತ್ತೇನೆ ಹೆಚ್ಚಿಂದೇನಲ್ಲ, ನಾವು ಕಷ್ಟಪಡೋದು ಅದಕ್ಕೆ ಮಕ್ಕಳ ಸಂಬಂಧ ಹೋದಿಲ್ಲ. ಆದರೆ ನಮ್ಮ ಸಣ್ಣ ಈಗ ಆರಾಮಾದ್ಲಲ್ಲ, ನನಗೆ ಅದ ಒಂದು ದೊಡ್ಡ ಖುಷಿಯಾಗೈತೆ. ಆಕೇನು ಕೇಳ್ತಾಳೆ ಅದನ್ನು ಕೊಡಿಸ್ತೀನಿ ನಾನು ಅಂತಂದು ಹೇಳಿ ಇದನ್ನು ಮಾಡಕ್ಕೆ ಕುಂತ್ರೆ ಆಯ್ತು ತಗೋರಿಪ್ಪ ಅಂತಂದೇಳಿ ಹೋಗೋಣ ಅಂದೆ. ಈಗ ಸ್ವಲ್ಪ ಎಲ್ಲ ಅವನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಮಾಜ್ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಹೋಗಿ ಅವರ ಒಂದಿಬ್ರಿಗೆ ಒಂದೊಂದು ಡ್ರೆಸ್ ಕೊಡಿಸ್ಕೊಂಡು ಬರ್ತೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸಾನೆ ಇವತ್ತು ನಿನ್ನೆನೇ ವ್ಲಾಗ್ ಮಾಡಿದ್ಲಾರ ಆಕೆ ಮಮ್ಮಿ ನಾನು ಮಾಡ್ತೀನಿ ತಗೋ ವ್ಲಾಗ ದರ್ಗಾಕ್ಕೆ ಅದೆಲ್ಲ ಹೋಗೋ ಮುಂದೆ ಅಂತಂದು ಹೇಳಿ ಅಂತಂದು ಹೇಳಿ ಮಾಡಿದ್ವಿ. ಆಕೆ ಫೋನ್ ಹಿಡ್ಕೊಂಡು ವ್ಲಾಗ್ ಯಾವಾಗ ಮಾಡ್ತಾಳೋ ನನಗೆ ಅನಿಸ್ಬಿಟ್ಟಿದ್ರಿಪ್ಪ. ನನಗಂತೂ ಎಷ್ಟು ಬೇಜಾರಾಗಿತ್ತು ಅಂದ್ರೆ ನನ್ನ ಮಗಳಿಗೆ ಮಕ್ಕೊಂಡಾಗ ಅಷ್ಟು ಬೇಜಾರಾಗ್ಬಿಟ್ಟೈತೆ ನೋಡ್ರಿ. ಗಿಳಿಗೆ ಗತೆ ಮಾತಾಡ್ಕೊಂತ ಇರೋಕೇಕಿ ಏನಪ್ಪ ಇದು ಸಡನ್ಲಿ ಹೆಂಗೆ ಆಗ್ಬಿಡ್ತಾರಲ್ಲ ನನ್ನ ಮಗಳಿಗೆ. ಹೆಂಗೆ ಒಟ್ಟರಿಯಲ್ಲಿ ಮಾತಾಡ್ತಿದ್ದಿಲ್ಲ, ಏನಿಲ್ಲ 3 ದಿನ ಮಟನು ಒಟ್ಟು ಕಣ್ ತೆಗೆದು ನೋಡ್ತಿದ್ದಿಲ್ಲ, ಏನಿಲ್ಲ. ನನಗೇನೋ ಒಂದು ಇದಾದಂಗೆ ಆಗ್ಬಿಟ್ಟೈತ್ರಿಪ್ಪ. ನಂದು ಮೈಂಡ್ ಬ್ಲಾಕ್ ಆದಂಗೆ ಆಗ್ಬಿಟ್ಟೈತೆ ನೋಡಿ. ಅಷ್ಟನ್ನು ಬೇಜಾರಾಗ್ಬಿಟ್ಟೈತೆ. ಈ ನನ್ನ ಮಗಳು ಮೊಬೈಲ್ ಹಿಡ್ಕೊಂಡು ವ್ಲಾಗ್ ಮಾಡಿದ್ದು ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ್ರಿಪ್ಪ ನಿನ್ನೆ. ಸೊ ಎಲ್ಲ ದೇವ್ರ ಆಶೀರ್ವಾದ, ನಿಮ್ಗಳ ಆಶೀರ್ವಾದ ರೀ. ನನ್ನ ಮಗಳು ಮತ್ತೆ ರಿಕವರ್ ಆಗಿ ಮತ್ತೆ ವ್ಲಾಗ್ ಮಾಡಿದ್ದು ನೋಡಿ ಎಲ್ಲರಿಗೆ ಹೇಳಿದ್ರೆ, ಅಕ್ಕ ನೀವೇನು ಟೆನ್ಷನ್ ತೊಗೋಬೇಡ್ರಿ, ಸಾನಿ ಆರಾಮಾಗ್ತಾಳೆ, ಜಲ್ದಿ ನಮ್ಮ ಮನೆಗೆ ಬರ್ತಾಳೆ, ವ್ಲಾಗ್ ಮಾಡ್ತಾಳೆ, ನಿಮ್ಮ ಜೊತೆ ಕಾಮಿಡಿ ವಿಡಿಯೋ ಮಾಡ್ತಾಳೆ, ನೀವೇನು ಟೆನ್ಷನ್ ತೊಗೋಬೇಡ್ರಿ ಅಂಥೇಳಿ ಹಂಗಾತ್ರಿಪ್ಪ. ನಿಮ್ಮೆಲ್ಲರೂ ಬಾಯಿ ಹರಕಿಲ್ಲಿಂತ್ರ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮೆಲ್ಲರಿಗೂ. ಏ ಸೋನಾ ಚುಪ್. ಇದಕ್ಕೂ ಯಾರು ನಮ್ಮ ಮನೆಗೆ ವಿಡಿಯೋ ಮಾಡಕ್ಕೆ ಬರ್ತಿರ್ತಾರಲ್ರಿ, ಯಾರಾದ್ರೂ ಬಂದ್ರೆ ಬೇರೆ ಮಕ್ಕ ಕಾಣ್ತಪ್ಪ ಅಂತ ಹೇಳಿದ್ರೆ ಎಷ್ಟು ಇದು ಮಾಡ್ದತ್ರಿಪ್ಪ ಸೋನು. ಅಂದ್ರೆ ಯಾರು ಮಕ್ಕ ಬೇರೆ ಕಾಣಬಾರ್ದ್ರಿ, ಹೋದ್ರಾಗ ಚಲೋ ಮಾಡ್ಬಿಡ್ತೈತ್ರಿ ಅದು. ಅವ್ರು ಬರ್ಕೊತ ಹೋಗ್ಕೊತ ಇದ್ರಂದ್ರೆ ಅವಾಗ ಸುಮ್ಮನೆ ಇರ್ತೈತೆ, ಇಲ್ಲಾಂದ್ರೆ ಹೋದ್ರಾಗ ಚಲೋ ಮಾಡ್ಬಿಡ್ತೈತ್ರಿ. ಅಷ್ಟು ಶಾಣೆ ಆಯ್ತು ನೋಡ್ರಿ ಅದು ಸೋನು. ಏ ಸೋನಾ ಯಾಕೆ ನೋಡ್ತೈತೆ ನೋಡ್ರಿ ಅದು ಸೋನು ಅದ್ರ ಹೆಸರು. ಯಾಕ ಎದಕ್ಕೋದ್ರ ಆತಿ ಹೊಟ್ಟಸ್ತೈತೆ ಸನಿಯ ನಾ ಎಲ್ಲ ಕಸ ಹೊಡ್ದೀನಿ, ನೆಲ ಒರೆಸೀನಿ. ಏನ ಅವಳೋಗಿ ನಮಾಜ್ ಮಾಡ್ಕೊಂಡು ಹೋಗೋಣ. ನಿನಗೆ ಎಷ್ಟು ಮಂದಿ ಕೇಳ್ಬೇಕು, ಎಷ್ಟು ಒಂದು 15 ದಿನ ಆತೇನ ನೀವು ವ್ಲಾಗ್ ಒಳಗೆ ಬರ್ಲಿಲ್ದಂಗೆ. ಎಲ್ಲರೂ ಕಮೆಂಟ್ ಮಾಡೋದ ಸಾನಿಯಾಗ ತೋರಿಸಿ, ಸಾನಿಯಾ ನೋಡಂಗಾಗೈತಿ,
ಸಾನೆ ಆರಾಮದಾಳಿಲ್ಲ, ಸಾನ್ಯಾಗ ಒಂದ್ಸಲ ತೋರಿಸ್ರಿ ವಿಡಿಯೋದೊಳಗೆ ಅಂತೇಳಿ ನಾವು ಪಾಪ ತೋರಿಸಿದ್ದಿಲ್ಲ. ಇವತ್ತು ಸಾನ್ಯಾ ವಿಡಿಯೋನು ಮಾಡಿ ಆಕೆ ಚಾನಲ್ ಒಳಗೆ ಅಪ್ಲೋಡು ಮಾಡ್ಯಾಡ್ರಿ. ಆಮೇಲೆ ನನ್ನ ಚಾನಲ್ ಒಳಗೆ ತೋರಿಸತ್ತೀನಿ. ಹೆಂಗಾಗಿ ಸಾನ್ಯಾ ಎಲ್ಲರಿಗೂ ಏನಾದ್ರು ಕೇಳಿದ್ದಕ್ಕೆ? ನಾನು ಈಗ ಆರಾಮದೇನು ರೀ. ಆಮೇಲೆ ನಾನು ಹಾಸ್ಪಿಟಲ್ ಒಳಗಿದ್ದಾಗ ನೋಡತ್ತಿದ್ದೆ ಅಂದ್ರೆ ಸ್ವಲ್ಪ ದಿನ ಆಗಿತ್ತು, ಒಂದು 4-5 ದಿನ ಆಗಿತ್ತು. ಆದ್ಮೇಲೆ ನೋಡತ್ತಿದ್ದೆ ನಾನು ಕಮೆಂಟ್ಸ್ ಎಲ್ಲರೂ ಭಾಳ ಚಲೋ ಹಾಕತ್ತಿದ್ರಿ, ಲಗುನ ಆರಾಮಾಗಲಿ, ಚಲೋ ವಿಶ್ ಮಾಡತ್ತಿದ್ರಿ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈಗ ಆರಾಮಾಗೇನು ರೀ ನಾನು. ಸೊ ಥ್ಯಾಂಕ್ ಯು. ನೋಡುತ್ತೆ ಎಲ್ಲ ಹಿಂಗೆ ಅದ ಎಲ್ಲರ ಆಶೀರ್ವಾದ, ದೇವ್ರ ಆಶೀರ್ವಾದಲಿಂತ್ರ ನಿಮ್ಮ ಮಗಳು ಆರಾಮಾಗಿ ಮನೆಗೆ ಬಂದು ಹೇಳಿದ್ರು ಎಲ್ಲರ ನಮ್ಮ ಧೈರ್ಯ. ಸಾನ್ಯಮ್ಮ ಲಘು ಆರಾಮಾಗಿ ಮನೆಗೆ ಬರ್ತಾಳ್ರಿ, ವ್ಲಾಗು ಮಾಡ್ತಾಳೆ, ನಿಮ್ಮ ಜೊತೆ ಕಾಮಿಡಿ ವಿಡಿಯೋನು ಮಾಡ್ತಾಳೆ, ನೀವೇನು ಟೆನ್ಷನ್ ತೊಗೋಬೇಡ್ರಿ ಅಂತಂದೇಳಿ ಹಂಗೆ ಆತ್ರಿಪ್ಪ ಎಲ್ಲರ ಬಾಯಾರಿಕೆಲಿಂತ್ರನ. ಅದ ಒಂದು ದೊಡ್ಡ ಖುಷಿ ರೀ. ಈಗ ಅದ ಖುಷಿಗೆ ಅವ್ರ ಪಪ್ಪ ಆಕಿಗೆ ಇದಕ್ಕೆ ಕರ್ಕೊಂಡು ಹೊಂಟಾರಿ ಹುಬ್ಳಿಗೆ. ಅಂದ್ರೆ ಅವಾಗ ಕೇಳಿದ್ರಿ ಆಕಿ ಡ್ರೆಸ್ ಕೊಡಿಸ್ಬೇಕು ಅಕ್ಕಂದು ಎಂಗೇಜ್ಮೆಂಟ್ ಇದ್ರ ಅಂತಂದು ಹೇಳಿ ತಗೋ ಅಂತಂದು ಹೇಳಿದ್ವಿ ನಾವು. ಅದಕ್ಕೆ ಈಗ ಅವ್ರ ಪಪ್ಪ ಆಕಿ ಆರಾಮಾಗಿದ್ದು ಖುಷಿಗೆ ಕೊಡಿಸ್ಕೊಂಬರಕ್ಕೆ ಕರ್ಕೊಂಡು ಹೊಂಟಾರಿ ಇವತ್ತು. ಹೋಗೋಣ, ಆಮೇಲೆ ಹೋಗೋಣ ತಗೋ. ನೀನು ನಮ್ಮದು ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣಂತ. ಹಾಂ.